ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಬರ್ತ್ಡೇ, ನನ್ನ ಹುಟ್ಟಿದ ಹಬ್ಬ. ಸೊ ಈಗ ಎಲ್ಲ ಸ್ನಾನ ಎಲ್ಲ ಆಯಿತು, ರೆಡಿ ಆಗಿದ್ದೀನಿ ಹೊಸ ಡ್ರೆಸ್ ಹಾಕ್ಕೊಂಡು. ಸೊ ಈಗ ದೇವರ ಪೂಜೆ ಮಾಡಬೇಕು. ಸೊ ಮಲ್ಲಿಗೆ ಹೂವು ತೊಗೊಂಡು ಬಂದಿದ್ದೆ, ನನ್ನ ಇಷ್ಟದ ಮಲ್ಲಿಗೆ ಹೂವು. ಸೊ ಹಾಗಾಗಿ ಅತ್ತೆ ಬಂದಿದ್ದರು, ಅತ್ತೆ ಮಾವ ಎಲ್ಲ ಅತ್ತೆ ಕಟ್ಕೊಟ್ಟಿದ್ರು ರಾತ್ರಿ. ಮಲ್ಲಿಗೆ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮಲ್ಲಿಗೆ ಹೂವು ಸೀಸನ್ ಬಂದ್ರಂತೂ ಡೈಲಿ ಮಲ್ಲಿಗೆ ಹೂವು ತರ್ತಾ ಇರ್ತೀನಿ, ದೇವ್ರ ಪೂಜೆಗೆ ಆಗಿರ್ಬೋದು, ನಾನು ಮುಡ್ಕೊಳ್ಳೋದಕ್ಕಾಗಿರ್ಬೋದು. ಸೊ ಅಷ್ಟು ಅದ್ರ ಸ್ಮೆಲ್ ಅಂದರೆ ಅಷ್ಟು ಇಷ್ಟ ನನಗೆ. ಸೊ ಊರಲ್ಲಿದ್ದಾಗ ನಾನು ಅಜ್ಜಿ ತಾತನ ಜೊತೆ ಊರಲ್ಲೇ ಬೆಳೆದಿದ್ದು. ಸೊ ಹಾಗಾಗಿ ಅಲ್ಲಿದ್ದಾಗ ಅಜ್ಜಿ ದೊಡ್ಡದು ಮಲ್ಲಿಗೆ ಗಿಡ ಹಾಕಿದ್ರು. ಅದು ದೊಡ್ಡ ಮರ ಆಗಿ ಬೆಳೆದು ಬಿಟ್ಟಿತ್ತು. ಏಣಿ ಹಾಕೊಂಡು ಹತ್ತಿ ಹೂವು ಕೀಳಬೇಕಾಗಿತ್ತು. ಅವಾಗಂತೂ ತಾತ ಪಾಪ ಒಂದೊಂದು ದಬ್ರೆ ಕಿತ್ಕೊಡೋರು ಡೈಲಿ. ಬೆಳಗ್ಗೆ ಸಂಜೆ 2 ಟೈಮು ಮುಡ್ಕೊಂಡು ಜಡೆ ಉದ್ದಕ್ಕೆ. ಅವಾಗಂತೂ ಕೂದಲು ಸಿಕ್ಕಾಪಟ್ಟೆ ದಪ್ಪ ಇತ್ತು, ಹಾಗಾಗಿ ಉದ್ದನೂ ಇತ್ತು. ಹಾಗೆ 2 ಜಡೆಗೂ ಹೂವು ಮುಡ್ಕೊಂಡು, ಸೊ ಸಂಜೆ ಒಂದ್ಸಲಿ ಬೆಳಗ್ಗೆ ಒಂದ್ಸಲಿ ಸಿಕ್ಕಾಪಟ್ಟೆ ಇಷ್ಟ ಹೂವು ಅಂದರೆ. ಸೊ ಆಗಿಂದ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೂ ಮಲ್ಲಿಗೆ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸೊ ಒಬ್ಬೊಬ್ಬರು ಅದು ಮಲ್ಲಿಗೆ ಹೂವು ಮುಡ್ಕೊಂಡ್ರೆ ತಲೆನೋವು ಬರುತ್ತೆ ಆ ಸ್ಮೆಲ್ಗೆ ಅಂತ ಹೇಳ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಮಲ್ಲಿಗೆ ಹೂವು ಸೀಸನಲ್ಲಂತೂ ಯಾವಾಗಲೂ ಮಲ್ಲಿಗೆ ಹೂವು ಇದ್ದೇ ಇರುತ್ತೆ ನಮ್ಮ ಮನೇಲಿ. ಸೊ ಈಗ ಎಲ್ಲ ಆಯಿತು, ಪೂಜೆ ಎಲ್ಲ ಮಾಡಬೇಕು. ದೇವರಿಗೆ ಪೂಜೆ ಮಾಡಿ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಅತ್ತೆ ಮಾವ ಎಲ್ಲ ಇದ್ದಾರಲ್ವ. ಸೊ ನನ್ನ ಮಗಳಿಗೆ ಯಾಕೋ ಸ್ವಲ್ಪ ಕೋಲ್ಡ್ ಆಗಿತ್ತು, ಚಿಕ್ಕವಳೋದಕ್ಕೆ ಮನೆಯಲ್ಲೇ ಇದ್ಲು. ಅವಳು ಪಾಪ ಗ್ರೀಟಿಂಗ್ ಎಲ್ಲ ಮಾಡಿ, ಅಮ್ಮ ಇವತ್ತು ನಿನ್ನ ಬರ್ತಡೇ ಅಲ್ವಾ ಅಂತ ಎಲ್ಲ ಗ್ರೀಟಿಂಗ್ ಎಲ್ಲ ಬರ್ಕೊಟ್ಟಿದೆ ಪಾಪ. ಪೂಜೆ ಎಲ್ಲ ಮುಗೀತು. ಹಸ್ಬೆಂಡ್ ಫ್ರೆಂಡು ಹಲಸಿನಣ್ಣು ತೊಗೊಂಡು ಬಂದು ಕೊಟ್ಟಿದ್ರು ಊರಿಂದ. ಸೊ ಅದು ಹಣ್ಣಾಗಿ ಸ್ಮೆಲ್ ಬರ್ತಾ ಇದೆ. ಅತ್ತೆಗೆ ಇವಾಗ ಹೇಳಬೇಕು ಕಟ್ ಮಾಡಿ ಅಂತ ಹೇಳಿ. ಹಲಸಿನಣ್ಣು ಫುಲ್ಲು ಹಣ್ಣಾಗಿಬಿಟ್ಟಿದೆ ನೋಡಿ. ಅತ್ತೆ ಈಗ ಕಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ದಪ್ಪ ದಪ್ಪ ತೊಳೆ ಇದೆ, ಸ್ಮೆಲ್ಲು ಚೆನ್ನಾಗಿದೆ. ಬಟ್ ಫುಲ್ ಹಣ್ಣಾಗಿಬಿಟ್ಟಿದೆ. ಸೊ ಊರಿಂದ ಸಂಡೆನೇ ತೊಗೊಂಡು ಹೋಗಿ ಅಂತ ಹೇಳಿದ್ರು ಹಸ್ಬೆಂಡ್ ಫ್ರೆಂಡು. ಬಟ್ ನಾವು ಮರ್ತು ಬಂದ್ವಿ. ಪಾಪ ಅವ್ರು ಇವತ್ತು ತೊಗೊಂಡು ಬಂದು ಕೊಟ್ಟಿದ್ದಾರೆ. ಬಟ್ ಫುಲ್ ಹಣ್ಣಾಗಿಬಿಟ್ಟಿದೆ. ಸೊ ಅದನ್ನು ತಿನ್ನೋಕ್ಕೂ ಆಗಲ್ಲ, ನುಂಗಿದ್ರೆ ಅಗ್ಗೋಕ್ಕೂ ಆಗಲ್ಲ ಬಾಯಿಗೆ ಹಾಕ್ಕೊಂಡ್ರೆ, ಆ ರೀತಿ ಅಷ್ಟು ಫುಲ್ ಹಣ್ಣಾಗಿದೆ. ಸೊ ಅದನ್ನು ಏನು ಮಾಡೋದು, ಏನಾದ್ರು ಸ್ವೀಟ್ ಮಾಡ್ಬೋದಾ ಅಂತ ಅಂದ್ಕೊಂಡು ನಾನು ಯೋಚನೆ ಮಾಡ್ತಾಯಿದ್ದೆ. ಸೊ ತುಂಬ ಚೆನ್ನಾಗಿದೆ ಹಣ್ಣು, ಬಟ್ ಫುಲ್ ಹಣ್ಣಾಗಿಬಿಟ್ಟಿದೆ, ಆ ರೀತಿ ಇದೆ. ಚೆನ್ನಾಗಿದೆ, ದಪ್ಪ ದಪ್ಪ ತಗೋಗೈತೆ, ಬಟ್ ಹಣ್ಣಾಗೋಗಿದೆ. ಹಣ್ಣೆಲ್ಲ ಅಲ್ಲೇ ಕೂತೈತೆ, ಸಿಪ್ಪೆ ಮಾತ್ರ ಚೆನ್ನಾಗಿ ಆಗದೆ. ಅದೇ ರುಬ್ಬಿಟ್ಟು ಏನಾದ್ರು ಮಾಡಿ ಇಟ್ಕೋಬೇಕಷ್ಟೆ. ಇದನ್ನು ತಿನ್ನಕ್ಕೂ ಹಂಗೆ ಗುಳುಮಂತ ನುಂಗ್ಕೋಬೇಕು. ಹಲಸಿನಂತೂ ಫುಲ್ ಹಣ್ಣಾಗಿಬಿಟ್ಟಿದೆ. ಸೊ ಈಗ ನನ್ನ ಮಗಳು ನನ್ನ ಬರ್ತಡೇ ಇವತ್ತು ಅಂತ ಹೇಳಿ ಟಿ ವಿಲಿ ನೋಡಿಕೊಂಡು, ಅವಳಿಗೆ ಈಸಿ ಆಗಿರೋವಂಥದ್ದು, ಅವಳಿಗೆ ಮಾಡೋಕ್ಕೆ ಬರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಗ್ರೀಟಿಂಗ್ ಮಾಡ್ಕೊಂಡು ಬಂದು ಕೊಟ್ಟಿದ್ದಾಳೆ. ಹ್ಯಾಪಿ ಬರ್ತ್ಡೇ ಮಮ್ಮಿ ಅಂತ ಬರೆದುಬಿಟ್ಟು. ಸೊ ಮಕ್ಕಳಿಗೆ ತುಂಬ ಖುಷಿ ಅಮ್ಮಂದಿರ ಬರ್ತಡೇ ಅಂತಂದರೆ. ಅಮ್ಮಂಗೆ ಏನಾದ್ರು ಗ್ರೀಟಿಂಗ್ಸ್ ಕೊಡಬೇಕು, ಏನಾದ್ರು ಲಾಸ್ಟ್ ಇಯರ್ ಅಂತೂ ನನಗೆ ಏನಾದರೂ ಗಿಫ್ಟ್ ತಂದು ಕೊಡಬೇಕು ಅಂತ ಸೈಕಲಲ್ಲಿ ಇಬ್ಬರೂ ಮೇಯ್ನ್ ರೋಡ್ಗೆ ಹೋಗಿಬಿಟ್ಟಿದ್ದಾರೆ. ಇಬ್ಬರು ಒಂದೊಂದು ಸೈಕಲ್ ತೊಗೊಂಡು ಮೇಯ್ನ್ ರೋಡ್ಗೆ ಹೋಗಿ ಕೀ ಬಂಚ್ದು ಒಂದು ಗೊಂಬೆ ಥರದ್ದು ತೊಗೊಂಡು ಬಂದಿದ್ದಾರೆ. ನಾನು ಸಿಕ್ಕಾಪಟ್ಟೆ ಎಲ್ಲೋದ್ರು ಅಂತ ಹುಡುಕಿ ನನಗಂತೂ ಭಯನೇ ಆಗಿಬಿಟ್ಟಿತ್ತು. ಅತ್ತೆ ಒಂದು ಕಡೆ ಹುಡುಕ್ತಿದ್ದಾರೆ, ನಾನೊಂದು ಕಡೆ ಹುಡುಕ್ತಾ ಇದ್ದೀನಿ. ಆ ರೀತಿ ಮಾಡಿದರು. ಅಮ್ಮನಿಗೆ ಗಿಫ್ಟ್ ಕೊಡಬೇಕು, ಅಮ್ಮಂಗೆ ಗೊತ್ತಿಲ್ದಂಗೆ ತೊಗೊಂಡು ಬಂದು ಏನಾದ್ರು ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಮೇಯ್ನ್ ರೋಡಿಗೆ ಹೋಗ್ಬಿಟ್ಟು ಕೀ ಬಂಚ್ದು ಗೊಂಬೆ ಬರುತ್ತಲ್ಲ ಆ ಥರದ್ದು ತೊಗೊಂಡು ಬಂದಿದ್ದಾರೆ. ನಾವು ಹುಡುಕ್ತಾ ಇದ್ದೀವಿ, ಹೇಳೇ ಇಲ್ಲ ನಮಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಹೋಗಿ ತೊಗೊಂಡು ಬಂದಿದ್ದಾರೆ ಅದನ್ನು, ದುಡ್ಡು ತೊಗೊಂಡು. ಅವ್ರದ್ದು ಪಾಕೆಟ್ ಮನಿ ಇರುತ್ತಲ್ವ, ಅದನ್ನು ತೊಗೊಂಡು ಹೋಗಿ ನನಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಇಬ್ಬರು ತೊಗೊಂಡು ಬಂದರು. ನಾವು ಭಯ ಪಟ್ಕೊಂಡು ಇಲ್ಲೆಲ್ಲ ಹುಡುಕ್ತಾ ಇದ್ದೀವಿ, ಮನೆ ಹತ್ರ ಸೈಕಲ್ಲು ಇಲ್ಲ. ಎಲ್ಲಿ ಹೋದರೂ ಸೈಕಲ್ ತೊಗೊಂಡು ನಡ್ಕೊಂಡು ಹೋಗಿದ್ರೆ ಹೋಗ್ಲಿ ಬಿಡಿ, ಇಲ್ಲೇ ಆಟ ಆಡ್ತಿದ್ದಾರೆ ಅಂತ ಅನ್ಬೋದಿತ್ತು. ಸೈಕಲ್ ತೊಗೊಂಡು ಎಲ್ಲೋದ್ರು, ನಾನು ಗಾಡೀಲಿ ಹೋಗಿ ಎಲ್ಲ ಕಡೆ ಹುಡ್ಕೊಂಡ್ಬಂದಿದ್ದೀನಿ ಅಮ್ಮನ ಮನೆಗೆ ಏನಾದ್ರು ಹೋಗಿದ್ದಾರಾ ಅಂತ. ಸೊ ನೋಡಿದ್ರೆ ಆ ರೀತಿ ಮಾಡಿದ್ರು. ಫುಲ್ ಹಣ್ಣಾಗಿಬಿಟ್ಟಿತ್ತಲ್ಲ, ಹಾಗಾಗಿ ಇದರಿಂದ ಏನಾದ್ರು ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಬೀಜ ಎಲ್ಲ ತೆಗೆದು ಎಲ್ಲ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡಿ ಇದರಲ್ಲಿ ಕೇಸರಿ ಬಾತ್ ಥರ ಮಾಡ್ಬೋದು, ಹಲಸಿನಣ್ಣು ಫ್ಲೇವರ್ದು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇದನ್ನೆಲ್ಲ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ತಾಯಿದ್ದೀನಿ, ಜಾರ್ಗೆ ಹಾಕ್ಕೊಂಡು. ತುಂಬ ಸಾಫ್ಟ್ ಆಗಿಬಿಟ್ಟಿದೆ, ನುಂಗೋಕ್ಕೆ ಆಗಲ್ಲ ಆ ರೀತಿ ಆಗಿಬಿಟ್ಟಿತ್ತು. ಸೊ ಫುಲ್ ಹಣ್ಣಾಗಿಬಿಟ್ಟಿತ್ತು. ಹಾಗಾಗಿ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಫುಲ್ ಇಷ್ಟೊಂದು ಮಾಡಲ್ಲ, ಸ್ವಲ್ಪ ಮಾಡಿ ನೋಡೋಣ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು, ಆ ಫ್ಲೇವರ್ ನಮ್ಗೆ ಇಷ್ಟ ಆಗುತ್ತಾ ಏನು ಅಂತ ಹೇಳಿ. ಸೊ ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಅರ್ಧ ಮಾತ್ರ ತೆಗೆದಿಟ್ಕೊಂಡು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ.
ಇದು ನಾನು ಫುಲ್ ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ, ಆಲ್ರೆಡಿ ಮಾಡ್ತಾ ಇದ್ದೀನಿ. ಸೊ ಇದು ಫಸ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿದು ಗೋಡಂಬಿ ಹುರ್ಕೊಂಡೆ, ಆಮೇಲೆ ಹಲಸಿನಣ್ಣು ಗ್ರೈಂಡ್ ಮಾಡಿತ್ತಲ್ವ ಅದನ್ನು ಹಾಕ್ಕೊಂಡು ಈಗ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ಹಸಿ ವಾಸನೆ ಹೋಗಬೇಕಲ್ವ, ಹಾಗಾಗಿ ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಇದ್ದರೆ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು. ಸೊ ಈಗ ಇದನ್ನೆಲ್ಲ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಅದರಲ್ಲಿ ಹುರಿತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಏಲಕ್ಕಿ ಪೌಡರ್ ಹಾಕ್ಕೊಂಡು ನೆಕ್ಸ್ಟ್ ಈಗ ರೆಡಿಯಾಗಿದೆ. ಸೊ ಇವತ್ತು ಅಮ್ಮನೂ ಬಂದಿದ್ದರು, ಅತ್ತೆ ಮಾವ ಎಲ್ಲ ಇದ್ದರು. ಸೊ ಹಾಗಾಗಿ ಅವ್ರಿಗೂ ಟೇಸ್ಟ್ ಮಾಡೋದಕ್ಕೆ ಕೊಡೋಣ ಅಂತ ಹೇಳಿಬಿಟ್ಟು ಈಗ ಎಲ್ಲರಿಗೂ ಕೊಡ್ತಾ ಇದ್ದಾಳೆ ನನ್ನ ಮಗಳು. ಸೊ ಅಮ್ಮನೂ ಚೆನ್ನಾಗಿದೆ ಅಂದರು. ಸೊ ಅಂದರೆ ಹಲಸಿನಣ್ಣದೆ ಅಲ್ವಾ, ಬೇರೆ ಏನೂ ಹಾಕಿಲ್ಲ, ಹಾಗಾಗಿ ಹಲಸಿನಣ್ಣು ಫ್ಲೇವರ್ ಹಲಸಿನಣ್ಣು ತಿಂದಂಗೆ ಆಗ್ತಿದೆ ಅಂತ ಹೇಳಿ ಸಂಜೆ ಆಗಿದೆ. ಈಗ ಆಲ್ರೆಡಿ ದೇವ್ರ ಪೂಜೆ ಮಾಡಿದೆ. ಸೊ ಎಲ್ಲರಿಗೂ ಕಾಫಿ ಆಯಿತು. ನೆಕ್ಸ್ಟ್ ಇದು ಸ್ವೀಟ್ ಕೊಟ್ಟು ಹೋಟೆಲ್ಗೆ ಹೋಗೋಣ ಊಟಕ್ಕೆ, ಅತ್ತೆ ಮಾವ ಎಲ್ಲ ಇದ್ರಲ್ವಾ ಅಂತ ಹೇಳಿಬಿಟ್ಟು ಈಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ವಾವ್, ಹ್ಯಾಪಿ ಬರ್ಡೇ. ಡೆಕೋರೇಷನ್ ಎಲ್ಲ ಮಾಡಿಸಿದ್ದೀರಾ ಅಮ್ಮ? ಈಗಂತೂ ಎಲ್ಲ ಹೋಟೆಲ್ಗಳಲ್ಲಿ ಅಥವಾ ಜಸ್ಟ್ ಬೇಕಾಗಿರ್ಬೋದು. ಇದು ಸ್ವಾತಿ ಹೋಟೆಲ್ ನಾವು ಬಂದಿರೋ ಅಂಥದ್ದು. ಇಲ್ಲೂ ಅಷ್ಟೇ ಬರ್ತ್ಡೇ ಯಾರಾದರೂ ಸೆಲೆಬ್ರೇಟ್ ಮಾಡಾಗಿದ್ರೆ ಮಾಡ್ಬೋದು, ಡೆಕೋರೇಷನ್ ಮಾಡಿ ರೆಡಿ ಇರುತ್ತೆ ಆಗಲೇ. ಸೊ ಇವತ್ತಂತೂ ಬರ್ತ್ಡೇಗೆ ಸೇಮ್ ನನ್ನ ಡ್ರೆಸ್ ಮ್ಯಾಚಿಂಗ್ಗೆ ಬಲೂನ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ನನಗಂತೂ ಖುಷಿ ಆಯಿತು. ನಾನು ಸುಮ್ಮನೆ ತಮಾಷೆ ಕೇಳ್ತಿದ್ದೆ, ಏನು ನನ್ನ ಬರ್ತ್ಡೇಗೆ ಡೆಕೋರೇಷನ್ ಎಲ್ಲ ಮಾಡಿಸ್ಬಿಟ್ಟಿದ್ದೀರಲ್ಲ ಹೋಟೆಲಲ್ಲಿ ಅಂತ ಹೇಳಿ. ಸೊ ನನ್ನ ಮಗಳು ಅಜ್ಜಿ ತಾತನ ಹತ್ರ ಎಲ್ಲ ಹೋಗಿ ಅವ್ರನ್ನೂ ವಿಡಿಯೋ ಮಾಡಿ ಹಾಯ್ ಮಾಡಿ ಅಂತ ಹೇಳಿ ಹಾಯ್ ಮಾಡಿಸ್ಕೊಂಡ್ಳು. ಅತ್ತೆ ಮಾವ ಎಲ್ಲ ಬಂದಿದ್ರಲ್ವ, ಸೊ ಹೊರಗಡೆ ಕರ್ಕೊಬಂದು ಹೊರಗಡೆ ಊಟಕ್ಕೆ ಹೋದರೆ ಅಥವಾ ಹೊರಗಡೆ ಎಲ್ಲಾದರೂ ದೇವಸ್ಥಾನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋದರೆ ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ, ಚೆನ್ನಾಗಿರುತ್ತೆ, ಒಂಥರ ಚೇಂಜಸ್ ಇರುತ್ತೆ. ಯಾವಾಗಲೂ ಮನೆಯಲ್ಲೇ ಮಾಡ್ತೀವಿ ತಿಂತೀವಿ, ಬಟ್ ಈ ಥರ ಏನಾದರೂ ಒಂದು ಫಂಕ್ಷನ್ ಇದ್ದಾಗ ಅಥವಾ ಏನಾದರೂ ಒಂದು ಸ್ಪೆಷಲ್ ಡೇನಲ್ಲಿ ಹೊರಗಡೆ ಹೋಗಿ ಊಟ ಮಾಡೋವಂಥದ್ದು ಒಂಥರ ಖುಷಿ ಕೊಡುತ್ತೆ, ಚೆನ್ನಾಗಿರುತ್ತೆ. ಮತ್ತು ಈಗ ನಾವು ಇಲ್ಲೆಲ್ಲ ಊಟಕ್ಕೆ ಅಂತ ಕೂತಿದ್ದೀವಿ. ಹಸ್ಬೆಂಡ್ ಕೇಕ್ ತೊಗೊಂಬರ್ತೀನಿ ಅಂತ ಇಲ್ಲಿ ಪಕ್ಕದಲ್ಲೇ ಪೋಲಾರ್ ಬೇರ್ ಇದೆ, ಹಾಗಾಗಿ ಅಲ್ಲಿ ಹೋಗಿದ್ದಾರೆ ಕೇಕ್ ತರೋದಕ್ಕೆ. ಸೊ ನಾವು ಎಲ್ಲ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಏನೇನು ಬೇಕು ಅಂತ. ಫಸ್ಟು ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ನೆಲ್ಲ ಆರ್ಡರ್ ಮಾಡಿದ್ದೀನಿ. ಇಲ್ಲಿನ ಅಟ್ಮಾಸ್ಫಿಯರ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಗ್ರೀನರಿ ಇದೆ. ಸೊ ಫುಲ್ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ. ಸೊ ಇಲ್ಲೂ ಫುಡ್ಡು ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಇಯರ್ ನನ್ನ ಬರ್ಡೇ ಅಂತೂ ಫುಲ್ಲು ಜೋರಾಗೆ ಆಗಿತ್ತು. ಈ ಸತಿ ಸಿಂಪಲ್, ನಾವೇ 4-5 ಜನ ಇದ್ದೀವಿ, ಅತ್ತೆ ಮಾವ ನಾವು ಎಲ್ಲನೂ. ಅಮ್ಮನೂ ಬರಲಿಲ್ಲ ಅವರೂ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಡೆಕೋರೇಷನ್ ಕೂಡ ಮಾಡಿದ್ದಾರೆ. ಸೊ ಯಾರಾದರೂ ಹೋಟೆಲ್ಗೆ ಹೋದವರು ಫಂಕ್ಷನ್ನು, ಬರ್ತ್ಡೇಸ್ ಅಥವಾ ಆ್ಯನಿವರ್ಸರಿ ಇದ್ದಾಗ ಇಲ್ಲೇ ಹೋಗಿ ಕೇಕ್ ಕಟ್ ಮಾಡಿ ಎಲ್ಲ ಮಾಡ್ಬೋದು. ಸೊ ಹಸ್ಬೆಂಡ್ ಈಗ ಪೋಲಾರ್ ಬೇರ್ಗೆ ಹೋಗಿ ಕೇಕ್ ತೊಗೊಂಡು ಬಂದಿದ್ದಾರೆ. ಈಗ ನನ್ನ ಮಗಳಿಗಂತೂ ಖುಷಿ, ಅವಳೆಲ್ಲ ಇಟ್ಟು ಅದೆಲ್ಲ ತೆಗೆದು ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ನಮ್ಮ ಹಸ್ಬೆಂಡ್ ಹೋಗಿ ಐಸ್ ಕೇಕ್ ತೊಗೊಂಡು ಬಂದುಬಿಟ್ಟಿದ್ರು ಪೋಲಾರ್ ಬೇರಲ್ಲಿ. ಸೊ ಹಾಗಾಗಿ ಅದು ಫುಲ್ ಗಟ್ಟಿ ಆಗಿಬಿಟ್ಟಿತ್ತು. ಕಟ್ ಮಾಡಬೇಕಾದ್ರೆ ಸಖತ್ ಗಟ್ಟಿ ಇತ್ತು. ತಿನ್ನಬೇಕಾದ್ರೂ ಅಷ್ಟೇ ಬಾಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ಫುಲ್ ಕೋಲ್ಡ್ ಆಗಿಬಿಡ್ತು. ಸೊ ಈ ಸಲ ಬರ್ತ್ಡೇ ಸೆಲೆಬ್ರೇಷನ್ ಹೀಗಿತ್ತು. ಎಲ್ಲರೂ ಕೇಕ್ ತಿನ್ನಿಸಿದ್ರು, ನಾನು ಎಲ್ಲರಿಗೂ ತಿನ್ನಿಸಿ ಈಗ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ಈಗ ಊಟಕ್ಕೆ ಕೂರ್ತಾ ಇದ್ದೀವಿ. ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸು ಮೊದಲೇ ಆರ್ಡರ್ ಮಾಡಿದ್ವಿ, ಈಗ ತಂದುಕೊಟ್ಟಿದ್ದಾರೆ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಕ್ರಿಸ್ಪಿ ಕಾರ್ನ್ ಮತ್ತು ಲಾಲಿಪಾಪ್ ಕೇಕು ಇದೆಯಲ್ಲ, ಸೊ ಎಲ್ಲನೂ ಶೇರ್ ಮಾಡ್ಕೊಂಡು ಈಗ ತಿನ್ನಬೇಕು. ಮಕ್ಕಳು ಕೇಕೆಲ್ಲ ಕಟ್ ಮಾಡಿದ್ದಕ್ಕೆ ಕೈಯೆಲ್ಲ ಅಂಟಂಟಾಗಿದೆ ಅಂತ ಹೇಳಿ ಹ್ಯಾಂಡ್ ವಾಶ್ ಮಾಡ್ಕೊಂಬರಕ್ಕೆ ಹೋಗಿದ್ದಾಳೆ. ನೋಡಿ, ನಂದು ಬರ್ತ್ಡೇ ಗರ್ಲ್ ಅಂತ ಕ್ಯಾರೆಟ್ ಮೇಲ್ಗಡೆ ಎರೆದಿರೋ ಅಂಥದ್ದು ಮತ್ತು ಸೌತೆಕಾಯಿನ ಒಳಗಡೆ ಹೋಲ್ ಮಾಡಿ ಅದಕ್ಕೆ ಹಸಿ ಬಟಾಣಿದು ಏನೋ ಸ್ವಲ್ಪ ಸ್ವೀಟ್ ಥರ ಮಾಡಿ ಎಲ್ಲ ಕೊಟ್ಟಿದ್ದರು. ಈಗ ಊಟ ಎಲ್ಲ ಮುಗಿಸಿ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಈ ರೀತಿ ಇತ್ತು ಬರ್ತ್ಡೇ ಸೆಲೆಬ್ರೇಷನ್. ಇದು ನೆಕ್ಸ್ಟ್ ಡೇ ನಾಗರ ಪಂಚಮಿ. ಎಲ್ಲರೂ ನೋಡಿ ಹುತ್ತಕ್ಕೆಲ್ಲ ಪೂಜೆ ಮಾಡ್ತಾ ಇದ್ದಾರೆ, ಹಾಲು ಎರಿತಾ ಇದ್ದಾರೆ. ಸೊ ಹಸ್ಬೆಂಡ್ ನಾನು ವಾಕಿಂಗ್ ಮುಗಿಸ್ಕೊಂಡು ಇಲ್ಲೇ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಈಗ ಹೋಟೆಲಿಗೆ ಬಂದ್ವಿ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಈ ರೀತಿ ಒಂಥರ ಚೆನ್ನಾಗಿರುತ್ತೆ. ಮಂತ್ಲಿ ಒನ್ಸ್ ಆದ್ರೂ ಹಸ್ಬೆಂಡ್ ಆ್ಯಂಡ್ ವೈಫ್ ಅವರು ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಇಲ್ಲಾಂದರೆ ಬರೀ ಕೆಲಸ ನಮಗೆ ಮನೆ ಕೆಲಸ, ಅವ್ರಿಗೆ ಆಫೀಸ್ ಬ್ಯುಸಿ ಇದೇ ಆಗಿಬಿಡುತ್ತೆ. ಹಾಗಾಗಿ ಒಬ್ರಿಗೊಬ್ರು ಟೈಮೇ ಕೊಡೋದಕ್ಕಾಗಲ್ಲ. ಸೊ ಈ ರೀತಿ ಮಂತ್ಲಿ ಒನ್ಸ್ ಆದರೂ ಫ್ರೀ ಮಾಡಿಕೊಂಡು ಟೈಮ್ ಕೊಟ್ಟು ಎಲ್ಲ ಮಾತಾಡೋದಾಗಿರ್ಬೋದು, ವಾಕಿಂಗ್ ಹೋಗೋದಾಗಿರ್ಬೋದು, ಅಥವಾ ಜೊತೆಗೆ ಓಡಾಡೋದು ಸುತ್ತಾಡೋದಾಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂಥರ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಸೊ ನಾವು ಟಿಫನ್ ಎಲ್ಲ ಮುಗಿಸಿ ಮನೆಗೆ ಬಂದು ಈಗ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಟೀ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.